Sri Radhe Radhe, welcome to all Balranado YouTube channel. So and I hope to all so ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬಾ ವಿಡಿಯೋಗಳು ನೋಡ್ತಿದ್ದೀರಾ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಅಂಡ್ ಏನಪ್ಪಾ ಅಂತಂದ್ರೆ ಇವಾಗ ಪ್ರೆಸೆಂಟ್ ಅಲ್ಲಿ ನಾನು ಒಂದು ಟಾಪಿಕ್ ಬಗ್ಗೆ ಹೇಳಕ್ ಬಂದಿದ್ದೀನಿ. ಎಲ್ಲರೂ ಕೂಡ ನಾನು ತುಂಬಾ ಸಲ ವಿಡಿಯೋ ಮಾಡಿದ್ದೀನಿ ವರ್ಕ್ ಫ್ರಮ್ ಹೋಮ್ ಅಂಡ್ ಪಾರ್ಟ್ ಟೈಮ್ ರಿಗಾರ್ಡಿಂಗ್. ಓಕೆ, ಸೊ ನೋಡ್ರಿ, ತುಂಬಾ ನೀಡೆಡ್ ಇದೆ ಪೀಪಲ್. ಕೆಲಸ ಸಿಗುತ್ತಾನೆ ಇಲ್ಲ. ಸರ್ಚ್ ಮಾಡ್ತಾ ಇದ್ರೆ ಒಂದು ಜೆನ್ಯೂನ್ ಕಂಪ್ನಿ ಜೊತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ? ನಾವೇನಾದರೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೇನು ಲೈಫ್ ಲಾಂಗ್ ಸಿಗ್ತಾ ಇದೆ, ರಿಟರ್ನ್ ಬ್ಯಾಕ್ ಲೈಫ್ ಲಾಂಗ್ ಇನ್ಕಮ್ ಸಿಗ್ತಾ ಇರುತ್ತೆ. ಕೆಲಸ ಮಾಡಿದರೆ ರೈಟ್, ಕೆಲಸ ಮಾಡಿದ್ರೆ ಲೈಫ್ ಲಾಂಗ್ ಸಿಗ್ತಾ ಇರುತ್ತೆ. ಇವಾಗ ನಾವು ಏನೋ ಸ್ಮಾಲ್ ಒಂದು ಲೈಫಲ್ಲಿ ಏನು ಅಷ್ಟೊಂದು ಬಿಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ, ರೈಟ್. ಇವಾಗ ಒಂದು ಮಾಡೆಲ್ ನಡೀತಾ ಇರುತ್ತೆ ಕರ್ನಾಟಕದಲ್ಲೆಲ್ಲ, ಇಡೀ ಪ್ರಪಂಚದಲ್ಲಿ ಅದು ಒಂದು 4 ಕ್ಯಾಟಗರಿ ಕೆಲಸ ಮಾಡ್ತಾವ್ರೆ. ಒಂದು ESBI ಮಾಡೆಲ್ ನೀವು ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನಿಮಗೆ ಒಂದು ಚೇಂಜಸ್ ಅಂತ ಅನಿಸ್ಬೋದು. E ಅಂದರೆ ಎಂಪ್ಲಾಯ್, S ಅಂದರೆ ಸೆಲ್ಫ್ ಎಂಪ್ಲಾಯ್, I ಅಂದರೆ ಇನ್ವೆಸ್ಟರ್, B ಅಂದರೆ ಬಿಸ್ನೆಸ್ ಓನರ್. ನಾನು ತುಂಬ ಸಲ ಪ್ರಯತ್ನ ಮಾಡಿದ್ದೀನಿ ಹೇಳೋಕ್ಕೆ. ನೋಡಿ, ಎಂಪ್ಲಾಯ್ಗೆ 90 to 95% ಇಂಟ್ರೆಸ್ಟ್ ಪಡ್ತಾರೆ. ಯಾಕಂದರೆ ಅವರು ಕಂಫರ್ಟ್ ಝೋನಲ್ಲೇ ಇರೋಣ, EMI ಲೈಫ್ ಲೀಡ್ ಮಾಡೋಣ, ನಾಟ್ ಎ ಫಾರ್ ಆಸಿದಷ್ಟು ಕಾಲ್ ಚಾಚೋಣ, ನಾಟ್ ಎ ಫಾರ್ ಅಡ್ಜಸ್ಟ್ಮೆಂಟ್ ಬೇಡ ಸರ್, ಅಷ್ಟೊಂದು ರಿಸ್ಕ್ ತಗೊಳಕ್ಕಾಗಲ್ಲ ಸರ್ ಅಂಥವ್ರು ತುಂಬ ಜನ ಇದ್ದಾರೆ. ಅವರೇ ಜಾಬ್ ಮಾಡೋ ಪೀಪಲ್ ಇವತ್ತೇನು ಮಾಡ್ತಾವ್ರೆ, ಆಸ್ ಎ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಜನರೇಟ್ ಮಾಡೋಕ್ಕೆ ಸರ್ಚ್ ಮಾಡ್ತಿದ್ದಾರೆ. ವಾಯ್? ನಾಟ್ ಎ ಫಾರ್ ಸ್ಯಾಟಿಸ್ಫೈಡ್. ಒಂದು ಅನ್ಎಂಪ್ಲಾಯ್ಮೆಂಟ್ ಗ್ರೋತ್ ಅಪ್ ಆಗ್ತಿದೆ, ಅದ್ರ ಜೊತೆಗೆ ಒಂದು ಅಂಡರ್ ಎಂಪ್ಲಾಯ್ಮೆಂಟ್ ಗ್ರೋತ್ ಅಪ್ ಆಗ್ತಿದೆ. ಎಂಪ್ಲಾಯ್ಗೆ ಅಷ್ಟು ಜನಗಳು ಕೂಡ ಇಷ್ಟಪಡ್ತಾವ್ರೆ. ಏನಕ್ಕೆ? ಇನ್ನು ಮುಂದೆ ಹೇಳ್ತೀನಿ, ಕಂಟಿನ್ಯೂ. ಎಸ್ ಅಂದರೆ ಸೆಲ್ಫ್ ಎಂಪ್ಲಾಯ್ ನಾಟ್ ಎ ಫಾರ್ ಬಿಸ್ನೆಸ್ ಸರ್, ಅದು ನಿಮ್ಮ ಒಂದು ಕೆಲಸ, ನಿಮ್ಮ ಒಂದು ವರ್ಕ್. ಸೆಲ್ಫ್ ಅಂದರೆ ನಮ್ಮ ವೈಯಕ್ತಿಕ ಕೆಲಸ, ನಾಟ್ ಎ ಫಾರ್ ಬಿಸ್ನೆಸ್. ವೈಯಕ್ತಿಕ ಕೆಲಸಪ್ಪ ಅಂದರೆ ಸೆಲ್ಫ್ ಎಂಪ್ಲಾಯ್ ಅಂದರೆ ನಾವು ಯಾವುದೋ ಒಂದು ಶಾಪ್ ಹಾಕ್ತೀವಿ, ಎಷ್ಟೊಂದು ದುಡ್ಡು ಖರ್ಚು ಮಾಡ್ತೀವಿ. ಇವಾಗ ಪ್ರೆಸೆಂಟಲ್ಲಿ ನಾವು ಒಂದು ಸಿಟಿಯಲ್ಲಿ ಶಾಪ್ ಹಾಕಬೇಕು ಅಂತಂದ್ರೆ 1 ಲಕ್ಷ ಖರ್ಚಾಗುತ್ತೆ. ಜಾಗ ಬಾಡಿಗೆ ಕೊಡಬೇಕು, ಎಲ್ಲ ಮಟೀರಿಯಲ್ಸ್ ತರಬೇಕು, ಓಪನಿಂಗ್ ಮಾಡಬೇಕು, ಸ್ಟಾರ್ಟಪ್ ಆಗಬೇಕು, ಎಲ್ಲ ಆಯಿತು ಅಂತ ಅಂದ್ಕೊಳ್ಳಿ. 1 ಲಕ್ಷ ನಾವು ಏನೋ ಬಂಡವಾಳ ಹಾಕಿಬಿಡ್ತೀವಿ. ಆಫ್ಟರ್ ನಾವು ಅಲ್ಲಿ ಹೋಗಿ ಡೈಲಿ ಆಕ್ಟಿವಿಟಿ ತೋರಿಸ್ಬೇಕಲ್ಲ, ಅಲ್ಲಿ ಆಕ್ಟಿವ್ ಆಗಿ ನಾವು ಇರಬೇಕಲ್ಲ. ಆಕ್ಟಿವ್ ಆಗಿ ನೀವು ಹೋಗಿ ಶಾಪು ಡೋರ್ ಓಪನ್ ಮಾಡಿದರೆ ಮಾತ್ರ ನಿಮಗೆ ಸ್ಯಾಲ್ರಿ ಇನ್ಕಮ್ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಪ್ರಾಡಕ್ಟ್ ಸೇಲ್ ಆಗಬೇಕು, ಆಫ್ಟರ್ ನಿಮಗೆ ಕಮಿಷನ್ ಸಿಗಬೇಕು. ತುಂಬ ಕಷ್ಟ ಇದೆ. ಈಸಿ ಇದೆಯಾ ಅಲ್ಲಿಗೂ ಕೂಡ? ಇಲ್ಲ. ಸೋ ಮೆನಿ ಪೀಪಲ್ ಏನು ಮಾಡ್ತಾರೆ, ಒಳ್ಳೆ ಜಾಬ್ ಮಾಡಿರ್ತಾರೆ, ಮನೆಗೊಂದು ಏನೋ ಶಾಪ್ ತೆಗೆದುಬಿಡ್ತಾರೆ, ಶಾಪ್ ಓಪನ್ ಮಾಡಿರ್ತಾರೆ ಪೀಪಲ್. ಯಾಕಂದರೆ ಅವ್ರು ನಡಿಬೇಕು ಅಂತ, ಖರ್ಚಾದ್ರೂ ಬರುತ್ತೆ, ಮನೆ ಸಂತಿಗಾದ್ರೂ ಖರ್ಚಾಗುತ್ತೆ ಅನ್ನೋ ಥಿಂಕ್ ತುಂಬ ಇರುತ್ತೆ. ಇಷ್ಟೆಲ್ಲ ಥಿಂಕಿಂಗ್ ಸೆಲ್ಫ್ ಎಂಪ್ಲಾಯ್. ಇದು ಸೆಲ್ಫ್ ಎಂಪ್ಲಾಯ್ ಅನ್ನೋದು ಬಿಸ್ನೆಸ್ ಅಲ್ಲ. ನಿಮ್ಮ ಪ್ರಕಾರ ಬಿಸ್ನೆಸ್ ಆಗಿದೆ, ತಪ್ಪು. ಇದು ಒಂದು ಜಾಬ್. ಈ ಜಾಬ್ ಅಲ್ಲ, ವರ್ಕ್. ನೀವು ಮಾಡುವಂಥ ಕೆಲಸ ಸ್ವಂತ ವೈಯಕ್ತಿಕ, ಯಾವುದೇ ಕಿರಿಕಿರಿ ಇಲ್ಲದೆ ಅದೊಂದು ಕೆಲಸ, ಸೆಲ್ಫ್ ಎಂಪ್ಲಾಯ್. ಇನ್ನೊಂದು ಬರುತ್ತೆ ನಮ್ಮ ಒಂದು ಬಿಸ್ನೆಸ್ ಓನರ್. ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಸಿಕ್ಕರೆ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಬೆಸ್ಟ್ ಆಪರ್ಚುನಿಟಿ. ಬಿಸ್ನೆಸ್ ಓನರ್ ಆಗಬೇಕು ಅಂತಂದ್ರೆ ನಿಮಗೆ ಒಂದು ಯಾವುದೋ ಕಂಪ್ನಿ ಆಫರ್ ಮಾಡ್ತಾ ಇದೆ, ಯಾವುದೋ ಕಂಪ್ನಿ ನಿಮಗೆ ಪ್ರೆಸೆಂಟೇಷನ್ ಕೊಡ್ತಾ ಇದೆ, ಪ್ಲಾನ್ ಹೇಳ್ತಾ ಇದೆ, ಯು ಕ್ಯಾನ್ ಸ್ಟಾರ್ಟ್ ಅಪ್ ದ ವರ್ಕ್ ಆ್ಯಂಡ್ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಿರಿ, ಫುಲ್ ಟೈಮಲ್ಲಿ ಕೆಲಸ ಮಾಡಿರಿ, ಒಳ್ಳೆ ಇನ್ಕಮ್ ಜನರೇಟ್ ಮಾಡಿರಿ, ನಿಮ್ಮ ಟ್ಯಾಲೆಂಟ್ ಮೇಲೆ ನಿಮಗೆ ಕಮಿಷನ್ ಸಿಗ್ತಾ ಇದೆ ಸರ್, ಅದೊಂದು ಬೆಸ್ಟ್ ಆಪರ್ಚುನಿಟಿ. ಇಲ್ಲ, ನಾವು ಓನ್ ಬಿಸ್ನೆಸ್ ಮಾಡಬೇಕು. ದುಡ್ಡಿದೆಯಾ? ಲಕ್ಷಗಟ್ಟಲೆ ದುಡ್ಡು, ಲ್ಯಾಕ್ ಟು ಇನ್ಕಮ್ ದುಡ್ಡಿದೆಯಾ ನಿಮ್ಮ ಹತ್ರ? ಬ್ಯಾಕ್ಗ್ರೌಂಡ್ ಮೇಲೆ ಮನಿ ಇದೆಯಾ? ಇಲ್ಲಲ್ವಾ? ಸೊ ಇವಾಗ ಬಿಸ್ನೆಸ್ ಓನರ್ ಯಾವ ಕೆಲಸ ಮಾಡ್ತಾರೆ ಅಂದರೆ ಅವರೊಂದು ಪೈಪ್ಲೈನ್ ಹಾಕ್ತಾರೆ. ಪೈಪ್ಲೈನ್ ಒಂದು ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಸಿಸ್ಟಮ್ ಅಲ್ಲಿ ಸೋ ಮೆನಿ ಪೀಪಲ್ ವರ್ಕರ್ಸ್ನ ತಗೊಂತಾರೆ, ಆ ವರ್ಕರ್ಸ್ ಕಡೆಯಿಂದ ಕೆಲಸ ಮಾಡಿಸ್ತಾರೆ. ಭಗವಂತ ಒಬ್ಬರಿಗೆ ಎಷ್ಟು ಅವರ್ಸ್ ಟೈಮ್ ಕೊಟ್ಟಿರೋದು? 24 ಗಂಟೆ ಮಾತ್ರ, ಜಾಸ್ತಿ ಏನು ಕೊಟ್ಟಿಲ್ವಲ್ಲ. ಅದೇ ಬಿಸ್ನೆಸ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಬರುತ್ತಪ್ಪ ಅಂದರೆ, ಒಬ್ಬ ಬಿಸ್ನೆಸ್ ಓನರ್ ಒಂದು ಥಿಂಕ್ ಮಾಡ್ತಾನೆ, ಒಂದು ಸಿಸ್ಟಮ್ ಅನ್ನು ಜನರೇಟ್ ಮಾಡೋಣ, ಸಾವಿರಾರು ಜನಗಳನ್ನ ಕೆಲಸಕ್ಕೆ ತಗೊಳ್ಳೋಣ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಣ, ಆಫ್ಟರ್ ವಿಲ್ ಬಿ ಆಟೋಮೆಟಿಕ್ ಅಪ್ಕಮಿಂಗ್ ಡೇಸಲ್ಲಿ ಒಳ್ಳೆ ಫ್ಯೂಚರ್, ನಾವು ಬ್ರೈಟ್ ಫ್ಯೂಚರ್ ಮಾಡ್ಕೊತೀವಿ, ಒಳ್ಳೆ ಇನ್ಕಮ್ ಜನರೇಟ್ ಮಾಡ್ಕೊತೀವಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಣಲ್ವಾ ಸರ್? ಎಲ್ಲರೂ ಥಿಂಕ್ ಒಳ್ಳೆ ಅರ್ಥ ಇದು, ಕಮೆಂಟ್ ಮಾಡಿರಿ ನಿಮ್ಗೆ ಅರ್ಥ ಆಗಿದ್ದರೆ. ನೋಡಿ, ಒಬ್ಬ ಬಿಸ್ನೆಸ್ ಎಕ್ಸಾಂಪಲ್ ಮುಖೇಶ್ ಅಂಬಾನಿ ಅವ್ರು ಏನು ಮಾಡಿದ್ರು? ಫಸ್ಟ್ ಟೈಮ್ 4-5 ವರ್ಷ ಕಷ್ಟಪಟ್ಟು ಒಂದು ಜಿಯೋ ಸಿಮ್ ಸ್ಟಾರ್ಟಪ್ ಮಾಡಿ ರೆಡಿ ಮಾಡಿದ್ರು, ಸ್ಟಾರ್ಟಪ್ ಮಾಡಿದ್ರು, ಲಾಂಚ್ ಮಾಡಿದ್ರು. ಎಲ್ಲರಿಗೂ ಕೂಡ ಫ್ರೀ ಕೊಟ್ಟರು ಸರ್, 1 ವರ್ಷ ಫ್ರೀ ಕೊಟ್ಟರು. 1 ವರ್ಷ ಫ್ರೀ ಕೊಟ್ಟರು. ಆಫ್ಟರ್ 1 ವರ್ಷ ಆದಮೇಲೆ 40 ಕೋಟಿ ಜನ ಅದಕ್ಕೆ ಆ ಸಿಮನ್ನು ತಗೊಂಡ್ರು.
40 ಕೋಟಿ ಜನ ಸಿಮ್ ತಗೊಂಡ್ರು. ಆಮೇಲೆ 1 ವರ್ಷ ಆದಮೇಲೆ ಪ್ರತಿಯೊಬ್ಬರು ಕೂಡ ಎಷ್ಟು ಪೇ ಮಾಡಿದ್ರು ಸರ್? 150 rupees ಪರ್ ಮಂತ್, 1 GB per GB ಡಾಟಾ ಅಲ್ಲ 1.5 GB ಡಾಟಾನೋ ಗೊತ್ತಿಲ್ಲ, ಅಷ್ಟು ಅಮೌಂಟ್ ಪೇ ಮಾಡಿದ್ರು. 40 ಕೋಟಿ ಜನ ಸರ್ 150 ಪೇ ಮಾಡಿದ್ರೆ ಎಷ್ಟು ಅಮೌಂಟ್ ಆಯಿತು? ಥಿಂಕ್ ಮಾಡ್ರಿ, ಬಿಸ್ನೆಸ್ ಓನರ್ ಯಾವ ರೀತಿ ಥಿಂಕಿಂಗ್ ಇದೆ ಅಂತ. ಸೊ ಸರ್, ನಾವೇನಾದ್ರು ಲೈಫಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಾವು ಇಷ್ಟೆಲ್ಲ ರಿಸ್ಕ್ ತಗೊಳಕ್ಕಾಗತ್ತಾ ನಮಗೆ? ಇಲ್ವಲ್ಲ. ಸೊ ಹಾಗೆ ನಿಮಗೂ ಕೂಡ ಒಂದು ಬಿಸ್ನೆಸ್ ಮಾಡೋಕ್ಕೆ ಯಾವುದೋ ಒಂದು ಸಿಸ್ಟಮ್ ನಿಮಗೆ ಆಫರ್ ಮಾಡ್ತಿದೆ, ಯಾವುದೋ ನಿಮ್ಮ ಕಂಪ್ನಿ ನಿಮಗೆ ಪ್ರೆಸೆಂಟೇಷನ್ ಮಾಡ್ತಾ ಇದೆ ಬೆಳೆಯೋಕ್ಕೆ, ಅರ್ನಿಂಗ್ ಮಾಡೋಕ್ಕೆ. ಓನ್ಲಿ ಫಾರ್ ನಾಟ್ ಎ ಫಾರ್ ಯುವರ್, ಏನು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಬೇಕಾಗಿಲ್ಲ, ಏನು ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕಾಗಿಲ್ಲ. ಕಂಪ್ನಿ ರೆಡಿ ಮಾಡಬೇಕು, ಪ್ರಾಡಕ್ಟ್ ರೆಡಿ ಮಾಡಬೇಕು, ಅದು ಮಾಡಬೇಕು, ಎಲ್ಲ ಮ್ಯಾನೇಜ್ಮೆಂಟ್ ನೋಡಬೇಕು, ಅಕೌಂಟೆನ್ಸಿ ನೋಡಬೇಕು. ನೋ ಮ್ಯಾನೇಜ್ಮೆಂಟ್ ನೋಡಬೇಕು, ನೋ ಮ್ಯಾಟರ್. ಓನ್ಲಿ ಫಾರ್ ಯು ವಿಲ್ ಜಸ್ಟ್ ಸ್ಟಾರ್ಟ್ಅಪ್. ವೈ ನೀಡ್? ನಿಮ್ಮ ಒಂದು ನೀವೇ ಸ್ಟಾರ್ಟ್ಅಪ್ ಮಾಡಿ, ನಿಮ್ಮದೊಂದು ಸ್ಟ್ರಕ್ಚರ್ ರೆಡಿ ಆಗುತ್ತೆ. ಆ್ಯಸ್ ಎ ಜಿಯೋ ಹೆಂಗೆ ಸ್ಟ್ರಕ್ಚರ್ ರೆಡಿ ಆಗಿತ್ತು, ನಿಮ್ಮ ಲೈಫಲ್ಲಿ ಕೂಡ ಫ್ರೀ ಆಫ್ ಕಾಸ್ಟ್ಲಿ ಲೈಫಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಚಿಕ್ಕ ಇನ್ವೆಸ್ಟ್ಮೆಂಟ್. ನೀವು ಕೂಡ ಕಂಪ್ನಿಯ ಪಾರ್ಟ್ನರ್ ಅಂತ ಹೇಳೋಕ್ಕೆ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಫ್ಟರ್ ವಿಲ್ ನಿಮ್ಮ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ. ಆ ಸ್ಟ್ರಕ್ಚರಲ್ಲಿ ಎಷ್ಟೋ ಜನಗಳು ಕೂಡ ಕೆಲಸ ಮಾಡ್ತಾರೆ. ನಿಮಗೆ 24 ತಾಸು ಮಾತ್ರ ಕೊಟ್ಟಿರೋದು ಭಗವಂತ. ಅದನ್ನು ನಾವು ಜಾಸ್ತಿ ಹೆಂಗೆ ಮಾಡ್ಕೋಬಹುದು? ಟೀಮ್ ಮೆಂಬರ್ ನಿಮ್ಗೋಸ್ಕರ ಎಷ್ಟೋ ಜನಗಳು ಕೂಡ ಕೆಲಸ ಮಾಡ್ತಾರೆ ಫೀಲ್ಡಲ್ಲಿ, ನಿಮ್ಗೋಸ್ಕರ. ಅಂತ ಫ್ರೆಂಡ್ಸ್ ಅವರಲ್ಲ, ನೀವು ಎಲ್ಲೋ ಯಾವುದೋ ಊರಲ್ಲಿ ನಿಮ್ಮ ಟೀಮ್ ಇದೆ, ನಿಮ್ಮ ಫ್ರೆಂಡ್ ಅವರಾಗಲ್ಲ. ನಮ್ಮ ಫ್ರೆಂಡ್ ಅವರು ನಾವು ರಾತ್ರಿ 12 ಗಂಟೆ 1 ಗಂಟೆ ಕಾಲ್ ಮಾಡಿದ್ರೆ ಇಲ್ಲೋ ನಾ ಬರಂಗಿಲ್ವೋ ಅಂತ ಫ್ರೆಂಡ್ ಅಲ್ಲ. ನೀವು ಏನಾದರೂ ಅನದರ್ ಸಿಟಿಗೆ ಹೋದರೆ ಏನೋ ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ, ನಾನು ಬಂದಿದ್ದೀನಪ್ಪ, ಓಡಿ ಬರ್ತಾರೆ. ಅಂತ ಒಂದು ಹೆಲ್ಪ್ಫುಲ್ ಪ್ಲಾಟ್ಫಾರ್ಮ್ ಆಸ್ ಎ ಬಿಸ್ನೆಸ್ ಪ್ಲಾಟ್ಫಾರ್ಮ್. ಮುಖೇಶ್ ಅಂಬಾನಿ ಅವ್ರು ಏನು ಮಾಡಿದ್ರು? ಮುಖೇಶ್ ಅಂಬಾನಿ ಕೊಟ್ಟಿದ್ದ ಸಮಯ ಎಷ್ಟು ಭಗವಂತ? 24 ಅವರ್ಸ್. ಇವತ್ತು ಸಾವಿರಾರು ಗಟ್ಟಲೆ ದಿನಕ್ಕೆ ಅವರ್ಸ್ ಯೂಸ್ ಮಾಡ್ತಾರೆ. ಯಾಕೆಂತಂದ್ರೆ ಸಾವಿರಾರು ಜನಗಳು ಕೂಡ ಅವ್ರ ಕೆಳಗಡೆ ವರ್ಕರ್ಸ್ ಮಾಡ್ತಿದ್ದಾರೆ. ವರ್ಕರ್ ಮಾಡೋರು ಯಾರು? ಎಲ್ಲ ಎಜುಕೇಶನ್ ಪೀಪಲ್. ಮುಖೇಶ್ ಅಂಬಾನಿ ಥಿಂಕಿಂಗ್ ಮಾಡಿ ಸರ್. ರಿಸ್ಕ್, ಯುವರ್ ಥಿಂಕಿಂಗ್, ಮೈಂಡ್ ಸೆಟ್, ಬಿಲೀವ್, ಕ್ಲಿಯರಿಟಿ, ವೈ, ಇವೆಲ್ಲ ಕೂಡ ಕ್ಲಿಯರ್ ಆಗಿದೆ. ಡೆಫಿನೆಟ್ಲಿ ನೀವು ಕೂಡ ಮುಖೇಶ್ ಅಂಬಾನಿ ಆಗ್ಬೋದು. ಮುಖೇಶ್ ಅಂಬಾನಿ ಬೇಡ ಸರ್, ನಮಗೆ ನಮ್ಮ ಲೈಫ್ ಒಂದು ಒಳ್ಳೆ ಲೀಡ್ ಆದರೆ, ನಮ್ಮ ಮಕ್ಕಳ ಭವಿಷ್ಯ ಒಳ್ಳೆ ಚೆನ್ನಾಗಿದ್ರೆ ಸಾಕು ಅನ್ನೋದು ಲೆಕ್ಕ ಕಲಿದಿದ್ದೀರಾ ಅಂತಂದರೆ, ನಿಮ್ದು ಯಾವುದೋ ಒಂದು ಕಂಪ್ನಿ ಪ್ರೆಸೆಂಟೇಷನ್ ಪ್ರೊವೈಡ್ ಮಾಡ್ತಾ ಇದೆ ಅಂತಂದರೆ ಸಾಕು, ಅದರಲ್ಲಿ ಕೆಲಸ ಮಾಡಿರಿ. ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಿಮ್ಮದು ಒಂದು ಸ್ಟ್ರಕ್ಚರ್ ರೆಡಿ ಮಾಡಿರಿ. ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ, ಸ್ಟ್ರಕ್ಚರಲ್ಲಿ ಕೆಲಸ ಮಾಡ್ತಾ ಹೋಗ್ರಿ, ಒಳ್ಳೆ ಇನ್ಕಮ್ ಜನರೇಟ್ ಆಗುತ್ತೆ, ಬಿಸ್ನೆಸ್ ಮಾಡಿರಿ. ಓಕೆ, ಸೊ ಈ ರೀತಿ ನಿಮಗೆ ಓಕೆ ಬಿಸ್ನೆಸ್ ಆಯಿತು. ಇನ್ನೊಂದು ಲಾಸ್ಟ್ ಬರುತ್ತೆ ಇನ್ವೆಸ್ಟರ್ ವ್ಯಾಪಾರ ಅಂತಂದರೆ ಮನಿ ಟು ಮನಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಂದರೆ ಮನಿಯಿಂದ ಮನಿ ಜಾಸ್ತಿ ಮಾಡಿ, ದುಡ್ಡಿಂದ ದುಡ್ಡು. ಇವಾಗ ದುಡ್ಡಿಂದ ದುಡ್ಡು ಯಾರು ಮಾಡ್ತಾರೆ? ಆಸ್ ಎ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಓನರ್ಸ್ಗಳು ಮಾಡ್ತಾರೆ. ಆಸ್ ಎ ನಿಮ್ಮ ಕಡೆ ಕೋಟಿಗಳ ದುಡ್ಡಿದೆ, ಮನೆ ತುಂಬ ದುಡ್ಡಿದೆ, ಏನು ಮಾಡೋಣ? ಹಾಕಿ ಇನ್ವೆಸ್ಟ್ಮೆಂಟ್ ಇದರಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿರಿ. ದೊಡ್ಡ ಹಾಸ್ಪಿಟಲ್ ಕಟ್ಟಿಸ್ರಿ, ದೊಡ್ಡ ಟೆಂಪಲ್ಗಳು ಕಟ್ಟಿಸ್ರಿ, ಎನಿವೇ ಥಿಂಗ್ಸ್, ದೊಡ್ಡ ಕಾಲೇಜ್ಗಳು, ಯೂನಿವರ್ಸಿಟಿಗಳು ಮಾಡಿರಿ. ಡಬಲ್ ಮನಿ ಇನ್ಕಮ್ ಜನರೇಟ್ ಆಗುತ್ತೆ, ಡಬಲ್ ದುಡ್ಡು ಆಗುತ್ತೆ. ಜನಗಳು ಏನು ಮಾಡ್ತಾವ್ರೆ? ಎಲ್ಲರೂ ಕೂಡ ಸುಮ್ಮನೆ MLAಗಳು ದೊಡ್ಡ ವ್ಯಕ್ತಿಗಳು ಸೆಲೆಬ್ರಿಟಿ ಏನು ಮಾಡ್ತಾರೆ? ಕಾಲೇಜ್ಗಳು ಕಟ್ಟಿಸ್ತಾರೆ, ಹಾಸ್ಪಿಟಲ್ ಕಟ್ಟಿಸ್ತಾರೆ. ಏನೇ ಆದರೂ ಅವ್ರಿಗೆ ದುಡ್ಡು ಬರ್ತಾನೆ ಇರಬೇಕು ಲೈಫ್ ಲಾಂಗ್. ಅವರು ಪೈಪ್ಲೈನ್ ಹಾಕಿಬಿಡ್ತಾರೆ ಸರ್. ಏನು ಓದಿತಾರ ಗೊತ್ತಿಲ್ಲ, ನಾವು ಇಂಪಾರ್ಟೆಂಟ್ ಮಾಡೋ, ಬಟ್ ಅವನ ಹತ್ರ ದುಡ್ಡು ಇದೆ ಅಲ್ವಾ, ಅದು ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಅವ್ನು ಸರ್ ನಮ್ಮ ಕಂಪ್ನಿ ಫೌಂಡರ್ ಇದ್ದಾನೆ, ಏನು ಕಳ್ದಿದ್ದಾನೆ ಗೊತ್ತಿಲ್ಲ, ಬಟ್ ನಮ್ಗೆ ಸ್ಯಾಲ್ರಿ ಕೊಡ್ದಾನೆ, ನಮ್ಗೆ ಸ್ಯಾಲ್ರಿ ಸಿದ್ರೆ ಸಾಕು. ಆ ಮೈಂಡ್ ಇವಾಗ ಆ ಮೈಂಡ್ಗೆ ತಿಳ್ಕೊಂಡು ಇಡೀ ಭಾರತಕ್ಕೆ ಆಳ್ತಾ ಇರೋವಂಥ ಜಿಯೋ ಕಂಪನಿ ಓನರ್ ಮುಖೇಶ್ ಅಂಬಾನಿ ಅವರು ಇಡೀ ಅಂತಿದ್ರು. ನಾನು ಕೇಳಿರುವಂಥ ಒಂದು ಸ್ಟೋರಿ. ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಫಸ್ಟ್ ಟೈಮಲ್ಲಿ ಲೈಫಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿರುವಾಗ ಸೊ ಅವನಿಗೆ ಸ್ಯಾಲ್ರಿ ಇರೋದು 50 ರೂಪೀಸ್ ಪರ್ ಡೇ ಅಲ್ಲ, ಮಂತ್ಲಿ ಮೇ ಬಿ, ರೈಟ್? ಆವಾಗ ಅವರು ಆಸ್ ಎ 5 ಸ್ಟಾರ್ ಹೋಟೆಲ್ಗಳಲ್ಲಿ 3 ಸ್ಟಾರ್ ಹೋಟೆಲ್ಗಳಲ್ಲಿ ಟೀ ಕುಡಿಯೋಕೆ ಹೋಗಿದ್ರು, ಕಾಫಿ ಕುಡಿಯೋಕೆ ಹೋಗ್ತಿದ್ರು. ವೈ? ಅಲ್ಲಿ ಬರುವಂಥ ಪೀಪಲ್ ಹೈ ಲೆವೆಲ್ ಆಸ್ ಎ ಬಿಸ್ನೆಸ್ ಓನರ್ಸ್ಗಳು, ಕಂಪ್ನಿ ಫೌಂಡರ್ಸ್ಗಳು, ಇವೆಲ್ಲರೂ ಕೂಡ ಟೀ ಕುಡಿಯೋಕೆ, ಮಜಾ ಮಾಡೋಕ್ಕೆ, ಏನೋ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರ್ತಾರೆ, ರೈಟ್? ಅಲ್ಲಿ ಕೂತ್ಕೊಂಡು ಅವ್ರ ಐಡಿಯಾಗಳನ್ನು ಕೇಳಕ್ಕೆ ಹೋಗ್ತಾ ಇರುವಂಥ ಮುಖೇಶ್ ಅಂಬಾನಿ ಇವತ್ತು ಅದೇ ಐಡಿಯಾಗಳಿಂದ ಇಂಪ್ಲಿಮೆಂಟೇಷನ್ ಮಾಡಿಕೊಂಡು ಲೈಫಲ್ಲಿ ಗ್ರೋ ಅಪ್ ಆಗಿದ್ದಾರೆ. ವೈ ನಾಟ್? ನಾವ್ಯಾಕೆ ಮಾಡಬಾರ್ದು? ಒಂದು ಚಿಕ್ಕ ಬಿಸ್ನೆಸ್ ಅದನ್ನು ಸ್ಟಾರ್ಟಪ್ ಮಾಡ್ಬೋದಲ್ಲ. ಡಿಸಿಷನ್, ರಿಸ್ಕ್.
ತಗೊಳ್ರಿ ಲೈಫಲ್ಲಿ. ಸೊ ನೀವು ಕೂಡ ಏನಾದರೂ ಬಿಸ್ನೆಸ್ ಮಾಡಬೇಕು ಸರ್, ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀನಿ, ನಾಟ್ ಎ ಫಾರ್ ಲ್ಯಾಕ್ ಟುಗೆದರ್, ಓನ್ಲಿ ಫಾರ್ ಒಂದು ಮಿನಿಮಮ್ ಟು ಮಿನಿಮಮ್ 5 to 10,000 15,000 ಇಷ್ಟು ಮಾಡಿಕೊಂಡು ನೀವು ಕೂಡ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ನಿಮ್ಮ ಟೀಮ್ ಅಂಡರಲ್ಲಿ ಕೂಡ ಒಳ್ಳೆ ಇನ್ಕಮ್ ಮಾಡಿ ವರ್ಕರ್ಸ್ನ ತಗೊಂಡು ಲ್ಯಾಕ್ ಟುಗೆದರ್ ಪರ್ ಮಂತ್ಲಿ ಕೂಡ ಅರ್ನಿಂಗ್ ಮಾಡಬಹುದು ಅಂತ ಕಾಲ ಇದೆ ರೀ ಇವಾಗ. ಸೊ ನೀವು ಬಿಲೀವ್ ಮಾಡ್ತಿದ್ರೆ, ಇಂಟ್ರೆಸ್ಟೆಡ್ ಅಂತ ಅನಿಸಿದ್ರೆ ಕೆಳಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಅದೇ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ. ಸೊ ಅಲ್ಲಿ ಹೋಗಿ ನೀವು ಕನೆಕ್ಟ್ ಆಗಿಬಿಟ್ಟು ನಿಮಗೆ ವಿತಿನ್ 24 hours ಒಳಗಡೆ ನಿಮಗೆ ಅದೇ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾರೆ ನಮ್ಮ ಟೀಮು. ಸಿಗ್ತೀವಿ ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಕನೆಕ್ಟ್ ಆಗಿರಿ. ಸಿ ಯು. ಬಡಾಕ್ ಹೇಳ್ತಾ ಬಾಯ್ ಟಿಲ್ ದ ಡೌನ್ ಹೋಗ್ತಾ ಪ್ರೀತಿಯಿಂದ ಹೇಳ್ರಿ ಶ್ರೀ ರಾಧೆ ರಾಧೆ.